ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಮಾರ್ಚ್ ಮಂತ್ನ ಲವ್ ಲೈಫ್ ರೀಡಿಂಗ್ ಮಕರ ರಾಶಿಯವರ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಇನ್ನು ಮಕರ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ಎಂಪ್ರೆಸ್ ಕಾರ್ಡ್ ಬಂದಿದೆ, ಸೆಕೆಂಡ್ ಕಾರ್ಡ್ ಸ್ಟಾರ್ ಕಾರ್ಡ್ ಬಂದಿದ್ರೆ ನನಗೆ ಯಾವಾಗಲೂ ಹೇಳ್ತಾರೆ ಜನ, ಬರೀ ನೆಗೆಟಿವ್ ಹೇಳ್ತೀರಾ ನೀವು ಅಂತ. ಬಟ್ ನಾನು ಇರೋದನ್ನು ಹೇಳ್ತೀನಿ. ಯಾರ ಲೈಫಲ್ಲಿ ಹೇಳಿ ತುಂಬ ಸೆಲೆಬ್ರೇಷನ್ ಖುಷಿನ ಅನುಭವಿಸ್ತಾ ಇರ್ತೀರ ನೀವು. ಸೊ ಯಾವಾಗಲೂ ಪ್ಲ್ಯಾನೆಟ್ಸ್ ಅದೇ ರೀತಿ ವರ್ಕ್ ಆಗೋದ್ರಿಂದ ನಾನು ಅದನ್ನೇ ಹೇಳ್ತೀನಿ. ಎಂಪ್ರೆಸ್ ಕಾರ್ಡ್ ಮತ್ತು ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಬ್ಲೆಸ್ಸಿಂಗ್ಸ್, ಹ್ಯಾಪಿನೆಸ್, ಲಾಟ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಲಾಟ್ ಆಫ್ ಗ್ರೋತ್ನ ನಾನು ಮಾರ್ಚ್ ಮಂತಲ್ಲಿ ಮಕರ ರಾಶಿಯವ್ರಿಗೆ ಹೇಳ್ತಾ ಇದ್ದೀನಿ. ಬಟ್ ಎಂಪ್ರೆಸ್ ಕಾರ್ಡ್ ಈಸ್ ನಿಮ್ಮದು ಮದುವೆ ಫಿಕ್ಸ್ ಆಗ್ಬೋದು. ಎಂಪ್ರೆಸ್ ಥರ ಇರುವಂಥ, ರಾಜನ ಥರ ಇರೋ ವ್ಯಕ್ತಿ ಅಥವಾ ರಾಣಿ ಥರ ಇರುವಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ, ಕಿಂಗ್ ಆ್ಯಂಡ್ ಕ್ವೀನ್ ನಿಮ್ಮ ಲೈಫಲ್ಲಿ ಬರ್ಬೋದು. ಇಟ್ ವಿಲ್ ಬಿ ಅರೇಂಜ್ಡ್ ಮ್ಯಾರೇಜ್ ಅಂತ ಹೇಳ್ತೀನಿ. ಸ್ಟಾರ್ ಕಾರ್ಡ್ ಈಸ್ ಫ್ಯಾಮ್ಲಿ ಕಾರ್ಡ್, ಸನ್ ಕಾರ್ಡ್ನ ರೀಪ್ರೆಸೆಂಟ್ ಮಾಡೋದ್ರಿಂದ ನಿಮ್ಮ ತಂದೆ ತಾಯಿ, ನಿಮ್ಮ ಪೇರೆಂಟ್ಸ್ ಒಪ್ಪಿರುವಂಥ ವ್ಯಕ್ತಿ ಅಥವಾ ಹುಡುಗ ಅಥವಾ ಹುಡುಗಿ ಜೊತೆ ನಿಮ್ಮ ಮದುವೆ ಫಿಕ್ಸ್ ಆಗ್ಬೋದು ಅಂತ ಹೇಳ್ತೀನಿ. ಥರ್ಡ್ ಕಾರ್ಡ್ ನನಗೆ 9 ಆಫ್ ಸಾರ್ಡ್ಸ್ ಬಂದಿದೆ. ಕೆಲವೊಮ್ಮೆ ನೋಡಿ ಆ್ಯಂಗ್ಸೈಟಿ ಆಗ್ಬೋದು, ಸಡನ್ನಾಗಿ ಎಲ್ಲ ನಡೆಯೋದ್ರಿಂದ. ಸಡನ್ನಾಗಿ ಖುಷಿ ಬಂದ್ರೂ ಇದು ನನ್ನ ಲೈಫಾ ಅನ್ನೋ ಡೌಟ್ಸು ಕೆಲವ್ರಿಗೆ ಬರುತ್ತೆ. 9 ಆಫ್ ಸಾರ್ಡ್ಸ್ ಇದೆ ಸ್ಟ್ರೆಸ್. ವಾಟ್ ಇಫ್ ಅಂದರೆ ಅವ್ರು ಸರಿ ಇಲ್ಲ ಅಂದರೆ ಹೇಗೆ, ನಾನು ಅವ್ರನ್ನ ಮದುವೆ ಆದರೆ ಅವ್ರು ಹೀಗಿದ್ದರೆ ಹೇಗೆ, ನಾನು ಹೀಗಾದರೆ ಹೇಗೆ ಅಂತ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಆಗ್ಬೋದು 9 ಆಫ್ ಸಾರ್ಡ್ಸ್ ಇದು. ಅಥವಾ ನಿಮ್ಮ ಮನೆಯವರೊಬ್ಬರನ್ನ ನೋಡಿದ್ದಾರೆ, ನಿಮಗೆ ಆಲ್ರೆಡಿ ಇನ್ನೊಬ್ಬ ವ್ಯಕ್ತಿ ಇಷ್ಟ ಇದ್ದಾರೆ, ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ. ಸೊ ಏನು ಮಾಡೋದು ಅನ್ನೋ ಕನ್ಫ್ಯೂಷನ್ಸ್ ಕೂಡ 9 ಆಫ್ ಸಾರ್ಡ್ಸ್ನ ರೀಪ್ರೆಸೆಂಟ್ ಮಾಡುತ್ತೆ. ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದು ಕೂಡ ನಿಮ್ಮ ಥಿಂಕಿಂಗ್ ಆಗಿರ್ಬೋದು. ಫೋರ್ತ್ ನನಗೆ 5 ಆಫ್ ಸಾರ್ಡ್ಸ್ ಬಂದಿದೆ. ಕೆಲವ್ರಿಗೆ 5 ಆಫ್ ಸಾರ್ಡ್ಸ್ ಆಲ್ರೆಡಿ ಡಿವೋರ್ಸ್ಡ್ ಇದ್ದೀರಾ ಅಂತ ನೀವು ಹೇಳ್ಬೋದು. ಡಿವೋರ್ಸ್ಡ್ ಇದ್ದೀರಾ, ಮತ್ತೊಂದು ಇನ್ನು ಸಂಬಂಧಕ್ಕೆ ಟ್ರೈ ಮಾಡ್ತಾಯಿದ್ದೀರಾ, ಇದು ಹಾಗೆ ಆದರೆ ಹೆಂಗೆ ಅಂತ ನೀವು ಯೋಚನೆನೂ ಮಾಡ್ತಾ ಇರ್ಬೋದು. 5 ಆಫ್ ಸಾರ್ಡ್ಸ್ ಈಸ್ ಸೊ ಆನ್ ಗೋಯಿಂಗ್ ಡಿವೋರ್ಸ್ನ ರೀಪ್ರೆಸೆಂಟ್ ಮಾಡುತ್ತೆ. ಡಿವೋರ್ಸ್ ನಡೀತಾ ಇದೆ ಇಬ್ಬರ ಮಧ್ಯೆ. ಪರ್ಸನ್ ಈಸ್ ಈಗೋ ಅಂತ ಹೇಳ್ತೀವಿ. ಅವ್ರ ಈಗೋನೇ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದೆಮ್ ಅಂತಲೂ ಕಾರ್ಡ್ ಹೇಳ್ತಾ ಇದೆ. ಸ್ಟಿಲ್ ನನಗೆ 5th ಕಾರ್ಡ್ ಹ್ಯಾಂಗ್ಮ್ಯಾನ್ ಬಂದಿದೆ. 6 ನನಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಫ್ರಮ್ ಔಟ್ ಆಫ್ ದಿಸ್ ಪರ್ಸನ್ ಏನಂದರೆ ಯಾವಾಗಲೂ ನಿಮ್ಮ ಮುಂದೆ ಈಗೋ, ನಾನು ನಿನ್ನನ್ನು ಕೇರ್ ಮಾಡಲ್ಲ, ಎನಿಥಿಂಗ್ ಏನೇ ಆದ್ರೂ ನನಗೇನೋ ಮ್ಯಾಟರೇ ಆಗಲ್ಲ ನಿನ್ನ ಲೈಫಲ್ಲಿ ಅಂತ ಅಂದ್ಕೊಂಡ್ರೂ ಕೂಡ ಇನ್ ದ ವೇರಿ ಇನ್ನರ್ ಸೈಡ್ ಆ ಪರ್ಸನ್ಗೆ ಒಳಗಡೆ ಏನಿದೆ ಅಂದರೆ ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ ಇದೆ, ಲವ್ ಇದೆ. ಆಲ್ರೆಡಿ ಅವರು ನಿಮ್ಮನ್ನು ಕ್ಷಮಿಸಿದ್ದಾರೆ. ಬಟ್ ಅವರಿಗೆ ಏನು ಅಂದರೆ ಅವ್ರಿಗೊಂದು ಈಗೋ ಇದೆ, ಅವ್ರಿಗೆ ಒಂದು ಕೋಟಿಂಗ್ ಅಂತ ಹೇಳ್ತೀವಲ್ವ, ಅದರಿಂದ ಹೊರಗೆ ಬರೋಕ್ಕೆ ರೆಡಿ ಇಲ್ಲ. ನೆಕ್ಸ್ಟ್ ಕಾರ್ಡ್ ನನಗೆ ಹರ್ಮೆಟ್ ಕಾರ್ಡ್ ಬಂದಿದೆ. ನೋಡಿ, ಇನ್ ಕೇಸ್ ನಿಮ್ಮದೇನೋ ಕಾನ್ಫ್ಲಿಕ್ಟ್, ಜಗಳ ಅಂತ ನಡೀತಾ ಇದ್ದರೆ, ಏನು ಹೇಳ್ತೀವಿ, ಕೆಲವೊಂದು ದಿನ ಸರಿ ಇಲ್ಲ ಅಂತ ಹೇಳ್ತೀನಿ. ಕೆಲವ್ರ ವಿಷಯದಲ್ಲಿ ಶಟ್ ಯುವರ್ ಮೌತ್ ಡೌನ್ ಅಂತಲೂ ನಾನು ಹೇಳ್ಬೋದು. ಆದಷ್ಟು ಬಾಯಿನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಮೆಚ್ಯೂರಿಟಿ ಅಂತ ಹೇಳ್ತೀವಿ. ಇನ್ ದ ಸೆನ್ಸ್ ಆಫ್ ಸಮಥಿಂಗ್ ನೀವು ಪಡ್ಕೊಳ್ಬೇಕಂದ್ರೆ ಮೆಚ್ಯೂರ್ಡಾಗಿ ಯೋಚನೆ ಮಾಡಬೇಕು. ಈ 4-5 ವರ್ಷ ಫ್ಯೂಚರಲ್ಲಿ ಹೋಗಿ ಯೋಚನೆ ಮಾಡಬೇಕು ಅಂತ ನಾವು ಹೇಳ್ತೀವಿ. ಏನೇ ಮಾಡೋದಕ್ಕಿಂತ ಮುಂಚೆನೂ ಅದರದ್ದು ರಿಸಲ್ಟ್ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಸಡನ್ ಡಿಸಿಷನ್ಸ್ನ ತೊಗೊಳ್ಬೇಡಿ. ನೆಕ್ಸ್ಟ್ ಕಾರ್ಡ್ ಲವರ್ಸ್ ಬಂದಿದೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಖಂಡಿತ ಎಂಗೇಜ್ಮೆಂಟ್, ಮದುವೆ ಆಗೋ ಯೋಗ ಇದೆ, ಅಥವಾ ಫಾಲಿನ್ ಇನ್ ಲವ್ ಅಂತ ಹೇಳ್ತೀನಿ. ಹೊಸ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ಬೋದು, ಅಥವಾ ಹಳೆ ವ್ಯಕ್ತಿನೇ ರೀಕನ್ಸಿಲೇಷನ್ನು ಆಗ್ಬೋದು. ಬಿಕಾಸ್ 10 ಆಫ್ ವಾಂಡ್ಸ್ ಕೂಡ ಕಾರ್ಡ್ ಬಂದಿದೆ. ಸೊ ಸಮಥಿಂಗ್ ಯಾರಿಗೋಸ್ಕರನೋ ಕೆಲವು ಜನ ವೇಟ್ ಮಾಡ್ತಾ ಇರೋರು ಆ ಐಡಿಯಾನ ಡ್ರಾಪ್ ಮಾಡಿ, ಅವ್ರಿಗೋಸ್ಕರ ವೇಟ್ ಮಾಡೋದನ್ನು ಡ್ರಾಪ್ ಮಾಡಿ, ಸೊ ಮದುವೆಗೋ ಅಥವಾ ಎಂಗೇಜ್ಮೆಂಟ್ಗೋ ಒಪ್ಕೋಬೋದು ಮಕರ ರಾಶಿಯವರು. ಮೇ ಬಿ ಹೌ ಮಚ್ ನಾನು ಎಷ್ಟು ಟೈಮ್ನ ವೇಸ್ಟ್ ಮಾಡಲಿ, ಎಷ್ಟು ಟೈಮ್ ಅಂತ ನಾನು ವೇಟ್ ಮಾಡಲಿ ಅಂತ. ಬಟ್ 10 ಆಫ್ ವಾಂಡ್ಸ್ ಈಸ್ ಸ್ಪೈಯಿಂಗ್ ಕಾರ್ಡ್ ಅಂತ ಹೇಳ್ತೀವಿ. ನೀವು ಯಾರ್ದೋ ಪ್ರೊಫೈಲ್, ಇನ್ಸ್ಟಾಗ್ರಾಮ್ ರೀಲ್ಸ್ ಏನು ಸಮಥಿಂಗ್ ಚೆಕ್ ಮಾಡ್ತಾ ಇರ್ಬೋದು, ಯಾರ ಮೇಲೋ ಸ್ಪೈ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಮೇಲೆ ಯಾರೋ ಸ್ಪೈ ಮಾಡ್ತಾ ಇರ್ಬೋದು. ನೀವೇನು ಮಾಡ್ತೀರಾ, ಎಲ್ಲಿಗೆ ಹೋಗ್ತೀರಾ, ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕೆ ಅಂತ. ಸೊ ಜಡ್ಜ್ಮೆಂಟ್ ಕಾರ್ಡ್ ಕೂಡ ಇದೆ. ಸ್ಪೈಯಿಂಗ್ ಈಚ್ ಅದರ್ ಅಂತ ಹೇಳ್ಬೋದು. ನೀವು ಅವ್ರು ನಿಮ್ಮನ್ನು ಅಂತ ಅನಿಸುತ್ತೆ ನನಗೆ. ಅದೆಲ್ಲ ಆದಮೇಲೆ ನಿಮ್ಗೆ ಯಾರಾದರೂ ಬಂದು ಪ್ರಪೋಸ್ ಮಾಡ್ಬೋದು, ಅಥವಾ ನೀವೇ ಯಾರಿಗಾದ್ರೂ ಮೆಸೇಜಲ್ಲೋ ಟೆಕ್ಸ್ಟಲ್ಲೋ ಪ್ರಪೋಸ್ ಮಾಡ್ಬೋದು ಅಂತ ಹೇಳ್ತೀನಿ. ಇನ್ ದ ಸೆನ್ಸ್ ನಾನು ಏನು ಹೇಳೋದಂದರೆ, ಮ್ಯಾರಿಡ್ ಪೀಪಲ್ಗೆ ಸ್ವಲ್ಪ ಜಗಳ, ಕನ್ಫ್ಲಿಕ್ಟ್ಸ್ ಅಂತ ಆಗ್ಬೋದು. ಆನ್ ಗೋಯಿಂಗ್ ಡಿವೋರ್ಸ್ ಕೂಡ ನಡೀತಾ ಇರ್ಬೋದು ಆಲ್ರೆಡಿ.
ಅವ್ರು ಸ್ವಲ್ಪ ಕೇರ್ಫುಲ್ ಆಗಿರಿ. ಬಾಕಿ ಇರೋ ರಿಲೇಷನ್ಶಿಪ್ಪಲ್ಲಿ ಇರ್ತಿರೋ, ಇನ್ ಕೇಸ್ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಮನೇಲಿ ಅಪ್ರೋಚ್ ಮಾಡೋ ಟೈಮ್ ಅಂತ ಹೇಳ್ತೀವಿ. ಬಿಕಾಸ್ ಎಂಪ್ರೆಸ್ ಆ್ಯಂಡ್ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಯು ಕ್ಯಾನ್ ಡಿಸ್ಕಸ್ ಅಬೌಟ್ ಯುವರ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ. ಒಪ್ಪಿಗೆ ಸಿಗೋವಂಥ ಚಾನ್ಸಸ್ ತುಂಬ ಇದೆ. ಸೊ ಏನು ಹೇಳ್ತೀವಿ, ಲವ್ ಕಮ್ ಅರೇಂಜ್ ಮ್ಯಾರೇಜ್ ಕೂಡ ಕೆಲವ್ರದ್ದು ಆಗ್ಬೋದು ಈ ಸಂದರ್ಭದಲ್ಲಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಬಟ್ ಹ್ಯಾಂಗ್ಮ್ಯಾನ್ ಇದೆ. ಸಮಥಿಂಗ್ ನೀವು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ರೆ, ಏನೋ ಒಂದು ಫೈಲೋ ಏನೋ ಒಂದು ಕೆರಿಯರ್ ಲೈಫಲ್ಲಿ ಏನೋ ಒಂದು ಮೂವ್ ಮಾಡ್ತಾ ಇದ್ದೀರ ಅಂದರೆ ಹ್ಯಾಂಗ್ಮ್ಯಾನ್ ಈಸ್ ಡಿಲೇಸ್ನ ಹೇಳಿರುತ್ತೆ. ಸ್ವಲ್ಪ ಸ್ಲೋ ಮೂವಿಂಗ್ ಪ್ರೊಸೆಸ್ ಅಂತ ಅನ್ನಿಸ್ಬೋದು ಆ ಥರ ಕೆಲಸಗಳಲ್ಲಿ ಅಂತ ಹೇಳ್ತೀನಿ. ಪರ್ಸ್ನಲ್ ರೀಡಿಂಗ್ ಬೇಕಾದರೆ ಕಮೆಂಟ್ ಮಾಡಿ ಪರ್ಸ್ನಲ್ ರೀಡಿಂಗ್ ಅಂತ.